ಸತೀಶ್ ಗೌಡ ಅಂತ ಈತ ಸಿಮ್ ಕಾರ್ಡ್ಗಳನ್ನು ಆಕ್ಟಿವೇಟ್ ಮಾಡಿಸಿ ಕೊಡ್ತಿದ್ದ. ಕೋಲಾರದ ಭಟ್ಟರಹಳ್ಳಿ ಕೋರಮಂಗಲದಲ್ಲಿ ಏರ್ಟೆಲ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಈತ. ಸಿಮ್ ಕಾರ್ಡ್ ಆಕ್ಟಿವೇಟ್ ಮಾಡಿಸಿ ಕೊಡೋನು. ಇಂಥದ್ದೊಂದು ನೆಕ್ಸಸ್. ಸತೀಶ್ ಗೌಡ NIAದವ್ರು ರೇಡ್ ಮಾಡಿದಾಗ ಮನೇಲೇ ಇದ್ದಂತೆ, ಗೊತ್ತಾಗ್ಬಿಡುತ್ತೆ ಹತ್ತಿರ ಬಂದಾಗ. ಕಳ್ಳನ ಜೀವ ಹುಳ್ಳುಳಿಗೆ, ಯಾರು ಬಂದರೂ ನಾನು ಹಿಡ್ಕೊಳಕ್ಕೆ ಬಂದರು ಅನ್ನಿಸ್ತಿರುತ್ತೆ. ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಹುಡುಕ್ತಿದ್ದಾರೆ, ಎಲ್ಲಿ ಹೋಗ್ತಾನೆ ರೀ, ಹುಡುಕ್ತಿದ್ದಾರೆ. ಟಿ ನಾಸಿರ್ ಜೈಲಿನೊಳಗಿದ್ದೆ ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ದ. ತೀರ್ಥಹಳ್ಳಿ ಮಾಡ್ಯೂಲನ್ನು ಕೋಆರ್ಡಿನೇಟ್ ಮಾಡ್ತಾ ಇದ್ದ. ಲುಕ್ ಎಟ್ ದಿಸ್. ಈ ಮಾಡ್ಯೂಲನ್ನು NIA ಬರ್ಸ್ಟ್ ಮಾಡಿರದೆ ಹೋಗಿದ್ದರೆ ನಾವು ನೀವು ಇನ್ನೊಂದು ಭಯೋತ್ಪಾದಕ ವಿಧ್ವಂಸಕ ಕೃತ್ಯದ ಸುದ್ದಿ ಕೇಳಬೇಕಾಗ್ತಿತ್ತು. ನಾನು ಹೇಳ್ತಿದ್ದೆ, ನೀವು ಕೇಳ್ತಿದ್ರಿ. ಗೊತ್ತಿಲ್ಲ, ಬ್ಯಾಡ್ ಟೈಮ್ ಆಗಿದ್ರೆ ನಾವೇ ಅದರಲ್ಲಿ ಹೊಗೆ ಹಾಕಿಸ್ಕೊತಿದ್ವಿ. ಥ್ಯಾಂಕ್ಸ್ ಟು NIA ಅಂತ ಹೇಳಿದ್ದಕ್ಕೆ. ಇನ್ನು ಎಷ್ಟು ಡಿಟೇಲ್ ವರ್ಕ್ ಮಾಡ್ಬೇಕ್ರಿ ಇಂಥವನ್ನೆಲ್ಲ ಹಿಡಿಬೇಕು ಅಂದರೆ. ಸುಮ್ಮನೆನಾ ಇದು? ಯಾವುದೋ ಕೊಲೆ ಆಯಿತು, CCTV ಫುಟೇಜು, ಲೊಕೇಶನ್ ಹಾಕ್ಕೊಂಡು ಕೂತ್ಕೊಂಡೆ ಅಂತಲ್ಲ ಅದು. ಅಬ್ಬಾಬಾಬಾಬಾ, ಹ್ಯಾಟ್ಸ್ ಆಫ್ ಟು ದೆಮ್, ಹ್ಯಾಟ್ಸ್ ಆಫ್ ಟು ದೆಮ್. ಇಂಥವರಿಂದಾಗಿ ನಾವು ಸುರಕ್ಷಿತರು. ಈ ಸತೀಶ್ ಗೌಡ ಹೆಂಡತಿ ಮಾತಾಡಿದಾರೆ, ಹೇಮಾವತಿ ಅಂತ, ಕೇಳಿಸ್ಕೊಳ್ಳಿ. ಮಾಡ್ತಾ ಇದ್ರು ಅವರು ಬೆಂಗಳೂರಲ್ಲಿ ಮಾಡ್ತಾ ಇದ್ರು ಸರ್. ಎಲ್ಲಿ? ಏರ್ಟೆಲ್ ಆಫೀಸಲ್ಲಿ. ಹೌದು. ಏನು ಕೆಲಸ ಮಾಡ್ತಾ ಇದ್ರು? ಸಿಮ್ ಆಕ್ಟಿವೇಶನ್ ಮಾಡ್ತಾ ಇದ್ರು ಸರ್. ಯಾವ ಲೊಕೇಶನ್ ಮೇಡಮ್ ಅದು? ಕೋರಮಂಗಲ. ಈ ಹಿಂದೆ ಯಾವಾಗಾದ್ರೂ ಅವ್ರ ವಿರುದ್ಧ ಆರೋಪ ಕೇಳಿ ಬಂದಿತ್ತಾ? ಮೊದಲು ಒಂದ್ಸರಿ 2023ರಲ್ಲಿ ಆಗಿತ್ತು ಸರ್. ಹೋಗಿ ಇವರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಬಿಟ್ಟು ಬಂದರು. ಮತ್ತೆ ಬಂದಿದ್ರು ಇವತ್ತು ನಿನ್ನೆ NIA ಅವರು. ಈಗ ಒಂದು ಬೇಲ್ಗೆ ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರಲ್ಲ, ಏನು ಮೇಡಮ್ ಅದು? ಸರ್ ಅವಾಗ ಬೇಲ್ಗೆ ಅಪ್ಲೈ ಮಾಡಿದ್ರು ಅಂತ 2023ರಲ್ಲಿ. ಅದು ಬೇಲು ರಿಟರ್ನ್ ಬಂದಿದೆಯಂತೆ. ಏನು ವಿಚಾರಕ್ಕೆ ಬೇಲ್ ಅಪ್ಲೈ ಮಾಡಿದ್ರು? ಸಿಮ್ ಆಕ್ಟಿವೇಶನ್ ಇದೆ ಸರ್. ಟೆರರಿಸ್ಟ್ಗಳಿಗೆ ಸಿಮ್ ಕೊಟ್ಟು, ಸಿಮ್ ಅವ್ರ ಹತ್ರ ಇದೆ ಅನ್ನೋಂಥದ್ದು. ಇವ್ರು ಆಕ್ಟಿವೇಶನ್ ಮಾಡೋದೇ ಇವ್ರ ಕೆಲಸ ಸರ್. ಅವ್ರು ಮಾಡ್ತಾ ಇದ್ರು. ಬಟ್ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಸರ್. ಎಲ್ಲಾದ್ರೂ ಕೆಲಸ. ಇಂಥ ಘಟನೆಗಳಾದಾಗ ಗೃಹ ಸಚಿವರಾದಂಥವ್ರದ್ದೊಂದು ಪ್ರತಿಕ್ರಿಯೆ ತಗೊಳ್ಳೋದು ನಮ್ಮ ಜವಾಬ್ದಾರಿ, ತಗೊಂಡಿದ್ದೀವಿ. ಮತ್ತು ರಾಜಕೀಯ ಆರೋಪ ಮಾಡುವಂಥದ್ದು ವಿಪಕ್ಷಗಳ ಜವಾಬ್ದಾರಿ, ಅವರು ಮಾಡಿದ್ದಾರೆ. ಆರ್ ಅಶೋಕ್ ಅವರು, ಕೇಳಿಸ್ಕೊಳ್ಳಿ ಒಮ್ಮೆ. ಈಗಾಗಲೇ ಇವತ್ತು 3-4 ಜನರನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ. NIAನವರು ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನವರು ಅದನ್ನು ಮಾನಿಟರ್ ಮಾಡ್ತಿರ್ತಾರೆ. ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರು ಮಾಹಿತಿಗಳು ತೊಗೊಳ್ತಾರೆ. ಯಾಕೆಂದರೆ ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಇರೋದಿಲ್ಲ. ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು. ಅದನ್ನು ಅವರು ಮಾನಿಟ್ರ್ ಮಾಡಿ ನಮಗೂ ತಿಳಿಸ್ತಾರೆ. ಒಂದೊಂದು ಸಾರಿ ಇಲ್ಲದೆ ಹೋದರೆ ಅವರೇ ನೇರವಾಗಿ ಕ್ರಮ ತಗೊಳ್ತಾರೆ. ಜೈಲಲ್ಲೇ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದಿದ್ದು, ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು, ಈ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ. ರಾಜ್ಯ ಸರ್ಕಾರ ಕೂಡಲೇ ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ, ಪಾಕಿಸ್ತಾನದವರಿದ್ದಾರೆ, ಇವರೆಲ್ಲರನ್ನು ಹೊರಗಟ್ಟಕ್ಕೆ ಕ್ಷಿಪ್ರವಾಗಿ ಕ್ರಮ ತೆಗೆದುಕೊಳ್ಬೇಕು. ಕೈದಿಗಳ ಚಲನವಲನ ಬಗ್ಗೆ ನಿಗಾ ವಹಿಸುವಂಥದ್ದಕ್ಕೆ ಅವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಮೊಬೈಲ್ ಹೆಂಗ್ ಒಳಗಡೆ ಹೋಗ್ತೈತೆ, ಯಾರು ಸಪ್ಲೈ ಮಾಡ್ತಾರೆ, ಇದೆಲ್ಲ ದೊಡ್ಡ ಜಾಲ ಇದೆ. ಅಲ್ಲಿನ ಪೊಲೀಸ್ ಅಧಿಕಾರಿನೇ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಇರೋಂಥ ಮಾಹಿತಿ. ರಾಜ್ಯ ಸರ್ಕಾರದ ನೆಗ್ಲಿಜೆನ್ಸ್ ಇಂದ ಈ ಘಟನೆಗಳಿಗೆ ಹೆಚ್ಚು ಜಾಸ್ತಿ ಆಗ್ತಾ ಇದೆ. ನೋಡಿ, ಎರಡು ಅದನ್ನು ತಂಡಗಳು ಅಂತಿರೋ, ಗುಂಪು, ವಾಟ್ ಎವರ್ ಇಟ್ ಈಸ್, ನಮ್ಮ ಮೇಲೆ ಅಪಾಯಗಳು ಎರಗದಂತೆ ನೋಡಿಕೊಳ್ತಾ ಇರುವಂಥ ಎರಡು ವ್ಯವಸ್ಥೆಗಳು. ಓಕೆ, ವ್ಯವಸ್ಥೆಗಳು ಅನ್ನೋಣ, ಅದಕ್ಕೆ ಸದಾಕಾಲ ಕೆಲಸ ಮಾಡ್ತಾ ಇರ್ತವೆ. ಒಂದು ವ್ಯವಸ್ಥೆ ವಿಪರೀತ ಆಕ್ಟಿವ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ವಿದೇಶದಲ್ಲಿ ಕುಳಿತುಕೊಂಡು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿದವರು ಮತ್ತು ನಡೆಸುವ ತಯಾರಿ ಮಾಡ್ತಾ ಇದ್ದವ್ರನ್ನ ಹುಡುಕಿ ಅದೇನೋ ಆಗ್ತಿದೆ ಅವರಿಗೆ. ಅಪರಿಚಿತ ಬಂದೂಕುಧಾರಿಗಳು. ಹೆಂಗೆ ಆ ವ್ಯವಸ್ಥೆ ಕೆಲಸ ಮಾಡ್ತಿದೆ ನೋಡಿ ನೀವು. ಭಾರತದಲ್ಲಿ ನಡೆದ ಅನೇಕ ಭಯೋತ್ಪಾದಕ ಕೃತ್ಯಗಳಿಗೆ ಸೇಡನ್ನು ಭಾರತ ತೀರಿಸ್ಕೊಂಡಿದೆ. ಈಗ ಪಾಕಿಸ್ತಾನದಲ್ಲೋ, ಕೆನಡಾದಲ್ಲೋ, ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ. ಒಂದು ಆ ವ್ಯವಸ್ಥೆ ಕೆಲಸ ಮಾಡ್ತಿರುತ್ತೆ, ಒಂದು ಈ ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ. ಕೆಲವು NIA ಆಪರೇಷನ್ಗಳನ್ನು ನೋಡಿದ್ರೆ, ಯಾವುದಾದ್ರೂ ಒಂದು ಮನೆ ಸ್ಲೀಪರ್ ಸೆಲ್ಲು, ಭಯೋತ್ಪಾದಕರ ಒಂದು ತಂಡ ಅಲ್ಲಿ ಇರುತ್ತೆ, ಬರುತ್ತೆ, ಹೋಗುತ್ತೆ ಅಂದರೆ ಅದರ ಪಕ್ಕದ ಮನೆಯೋ, ಮೇಲಿನ ಮನೆಯೋ, ಕೆಳಗಿನ ಮನೆಯೋ ಬಾಡಿಗೆಗೆ ತಗೊಂಡು ಕುಟುಂಬದ ರೀತಿಯಲ್ಲಿ ಅಲ್ಲಿ ಉಳ್ಕೊಂಡು ಇನ್ನೇನೇನೋ ನಾಟಕ ಮಾಡಿಕೊಂಡು, ಆ ಮನೆಯ ಮುಂದೆ ತರಕಾರಿ ಮಾರ್ಕೊಂಡು,
ಆ ಮನೆಗೆ ಕೊರಿಯರ್ ಕೊಡೋ ನೆಪದಲ್ಲಿ ದೇರ್ ಡೆಡಿಕೇಶನ್ ಇಸ್ ಟೂ ಮಚ್. ಅದು ಎಷ್ಟು ಎಂಥ ಡೆಡಿಕೇಷನ್ನೊಂದಿಗೆ ಕೆಲಸ ಮಾಡ್ತಾರೆ ಅಂದರೆ, ಭಾರತ ದಿನದಿಂದ ದಿನಕ್ಕೆ ಸುರಕ್ಷಿತವಾಗುವುದು ಅಂಥವರ ಕಾರಣಕ್ಕೆ. NIA ಕೆಲಸ ಮಾಡಿದೆ. ಹ್ಯಾಟ್ಸ್ ಆಫ್ ಟು ದೆಮ್. ಧನ್ಯವಾದಗಳು. ನಾನು ಸುಮ್ಮನೆ ಎಕ್ಸಾಜರೇಷನ್ ಅನಿಸಿದ್ರು ಹೇಳ್ತಾ ಇರ್ತೀನಿ. ಮನೇಲಿ ದೇವ್ರ ಮುಂದೆ ದೀಪ ಹಚ್ಚಿಡೋದಕ್ಕೆ ಅಭ್ಯಾಸ ಏನಾದರೂ ಇದ್ದರೆ, ಬೆಳಗ್ಗೆ ಸಂಜೆ ದೀಪ ಹಚ್ಚೋ ಅಭ್ಯಾಸ ಇದ್ದರೆ ಒಂದು ದೀಪ ಅವ್ರಿಗೋಸ್ಕರ ಹಚ್ಚಿಡ್ಬೇಕು. ಸುರಕ್ಷಿತರಾಗಿರ್ರಪ್ಪ ನೀವು, ನಿಮ್ಮ ಕಾರಣಕ್ಕೆ ನಾವು ಸುರಕ್ಷಿತವಾಗಿದ್ದೀವಿ ಅಂತ. ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.